ಉಧೋ ಉಧೋ ಎಲ್ಲಮ್ಮ. ನಂಗಿನ್ನ 12 ವರ್ಷ ಅವಾಗ. ಅವರು ನನಗೆ ಒಂದು ಕಾವಿ ಸುತ್ತಬಿಟ್ಟು ಅವತ್ತು ಹೋಳಿ ಹುಣ್ಣಿಮೆ ಜಗಲಿ ಮೇಲೆ ಕೂಡಿಸ್ಬಿಟ್ಟಿದ್ರು ಅಲ್ಲಿ. ಜೈ ಭುವನೇಶ್ವರಿ. ನಮಸ್ತೆ ಕರ್ನಾಟಕ. ಘರ್ಜಿಸು ಕನ್ನಡ ನ್ಯೂಸ್ ವಾಹಿನಿಯಲ್ಲಿ ನಾನು ನಿಮ್ಮ ಮನೆ ಮಗಳು ಗೀತಾ. ಸಾಧಕರ ಪರಿಚಯ ನಮ್ಮ ಈ ವಾಹಿನಿಯಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಸಾಧಕರ ಪರಿಚಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಹಿರಿಯ ಕಲಾವಿದೆಯಾದ ಗುಬ್ಬಿ ವೀರಣ್ಣನವರ ಮೊಮ್ಮಗಳು ಆದಂತಹ ಸುಂದರಶ್ರೀ ಅಮ್ಮನವರು ನಮ್ಮ ಜೊತೆ ಇದ್ದಾರೆ. ಅವರ ಬಾಲ್ಯ ಹೇಗಿತ್ತು, ಅವರ ನಾಟಕ ಮಂಡಳಿಯಲ್ಲಿ ಹೇಗೆಲ್ಲ ಅವರು ಜೀವನವನ್ನ ಕಳೆದ್ರು, ಬಾಲ್ಯವನ್ನ ಕಳೆದ್ರು, ಹಾಗೆ ಜೀವನ ಶೈಲಿ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ನಮಸ್ತೆ ಅಮ್ಮ. ನಮಸ್ತೆ ಗೀತಾ. ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನನಗೂ ಅಷ್ಟೇ. ನೀವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಾ, ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಒಳ್ಳೇದಾಗ್ಲಿ, ಒಳ್ಳೆ ಹೆಸರು ಮಾಡ್ಲಿ ಅಂತ ನಾನು ಹಾರೈಸ್ತೀನಿ. ತಾವು ತುಂಬಾ ಬಿಸಿ ಇರ್ತೀರಾ, ಹಲವಾರು ಧಾರಾವಾಹಿಗಳು ಮಾಡ್ತಾ ಇರ್ತೀರಾ. ಅಂತಹ ಸಂದರ್ಭದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಿಡು ಮಾಡ್ಕೊಂಡು ಬಂದಿರೋದು ನಮ್ಮ ಅದೃಷ್ಟನೇ ಅಂತಾನೆ ಹೇಳ್ಬಹುದು. ಅಮ್ಮ, ತಾವು ಗುಬ್ಬಿ ವೀರಣ್ಣನವರ ಮೊಮ್ಮಗಳು. ಅದು ಎಷ್ಟೋ ಜನಕ್ಕೆ ಈಗಿನ ಕಾಲಘಟ್ಟದವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಗುಬ್ಬಿ ವೀರಣ್ಣ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಈಗಿನ ಕಾಲದ ಮಕ್ಕಳಿಗೆ. ಯಾಕಂತಂದ್ರೆ ಅದು ನಮ್ ತಾತನ ಬಗ್ಗೆ ಪುಸ್ತಕನೇ ಪಾಠನೇ ಮಾಡಿದ್ದಾರೆ 4ನೇ ಕ್ಲಾಸ್ಗೆ ಗುಬ್ಬಿ ವೀರಣ್ಣವ್ರ ಬಗ್ಗೆ. ಸೊ ಅದನ್ನ ಓದ್ದವ್ರಿಗೆ ಗೊತ್ತೇ ವಿನಃ ಈಗಿನ ಕಾಲದ ಎಷ್ಟೋ ಮಕ್ಳಿಗೆ ಗೊತ್ತೇ ಇಲ್ಲ ಗುಬ್ಬಿ ವೀರಣ್ಣ ಅವ್ರು ಯಾರು ಅಂತ. ಅಮ್ಮ, ನಿಮ್ಮ ಬಾಲ್ಯನ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಖಂಡಿತ ಗೀತಾ. ಯಾಕೆಂತಂದ್ರೆ ನನ್ನ ಬಾಲ್ಯ ಅಂತಂದ್ರೆ ನಾನು ಗುಬ್ಬಿ ವೀರಣ್ಣವ್ರ ಮೊಮ್ಮಗಳಾದ್ರಿಂದ ನಾನು ಗುಬ್ಬಿ ವೀರಣ್ಣ ಮತ್ತೆ ಸುಂದರಮ್ಮ, ನಮ್ಮ ತಾತನ ಮೊದಲನೇ ಹೆಂಡತಿ ಸುಂದರಮ್ಮ, ಅವರ ಮಗ ಜಿ.ವಿ. ಶಿವಾನಂದ್ ಅಂತ, ಅವರ ಮಗಳು ನಾನು. ಮೇನಕಾ ಶಿವಾನಂದ್, ಜಿ.ವಿ. ಶಿವಾನಂದ್ ಅವರ ಮಗಳು ನಾನು, ದೊಡ್ಡ ಮಗಳು ನಾನು. ನನಗೆ 2 ತಂಗಿರು, ಒಬ್ಬ ತಮ್ಮ ಇದ್ದಾನೆ. ಅವರನ್ನು ಆರ್ಟಿಸ್ಟ್ಗಳೇ. ನನ್ನ ತಮ್ಮನಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ ಪಿಕ್ಚರ್ಗೆ, ಕಾಡೂರ್ಲಿ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅಂದ್ಬಿಟ್ಟು. ಅಂದ್ರೆ ನಮ್ಮ ಮನೆ ಅಟ್ಮಾಸ್ಫಿಯರೇ ಕಲಾ ಬಗ್ಗೆನೆ ಇತ್ತು. ಹಾಗಾಗಿ ನಾನು ಮೊದಲನೇ ಸಲ ಸ್ಟೇಜ್ ಹತ್ತಿದಾಗ ನನಗೆ 1.5 ವರ್ಷ. ನಟನೆ ಅನ್ನೋದು ನಿಮ್ಮ ರಕ್ತಗತವಾಗಿ ಬಂದ್ಬಿಟ್ಟಿದೆ. ಖಂಡಿತ. ನಮ್ಮ ಕಂಪನಿಯಲ್ಲಿ ಲವಾಕುಶ ಅನ್ನೋ ನಾಟಕ ಮಾಡ್ತಾ ಇದ್ರು. ಅದ್ರಲ್ಲಿ ನಾನೇನ್ ಮಾಡ್ತಿದ್ನಂತೆ ಗೊತ್ತಾ, ಸೈಡ್ ವಿಂಗ್ಸ್ ಅಲ್ಲಿ ನಿಂತ್ಕೊಂಡು ಲವಾಕುಶ ಹುಟ್ಟಿದಾಗ ಅಲ್ಲಿ ಆಶ್ರಮವಾಸಿಗಳೆಲ್ಲ ಡ್ಯಾನ್ಸ್ ಮಾಡ್ತಿರ್ತಾರಂತೆ. ಅವ್ರು ಮಾಡೋದನ್ನ ನೋಡಿ ನಾನು ಇಲ್ಲಿ ಸೈಡ್ ವಿಂಗ್ಸ್ ಅಲ್ಲಿ ಮಾಡ್ತಿದ್ನಂತೆ. ಅದಕ್ಕೆ ನಮ್ಮ ದೊಡ್ಡ ಸೋದರತೆ ಸ್ವರ್ಣಮ್ಮ ಅಂತ, ಅವರು ಸಿನಿಮಾಗಳಲ್ಲಿ ಪುಟ್ಟಣ್ಣವ್ರ ಸಿನಿಮಾಗಳಲ್ಲಿ ತುಂಬಾ ಮಾಡಿದಾಳೆ. ಕಿಟಕಿ ಕಾಮಾಕ್ಷಮ್ಮ, ಮತ್ತೆ ರೇಡಿಯೋ ರಂಗಮ್ಮ, ಉಪಾಸನೆಯಲ್ಲಿ, ಆತರ. ಅವರು ಒಳ್ಳೆ ಆರ್ಟಿಸ್ಟ್ರು. ಅವರು ನನಗೆ ಕಾವಿ ಸುತ್ತಬಿಟ್ಟು ಕಳ್ಸಿದ್ರಂತೆ. ಅವಾಗ ನನಗೆ 1.5 ವರ್ಷ. ಸೊ ನಾನು ಸ್ಟೇಜ್ ಎಂಟ್ರಿ ಆದಾಗ ನನಗೆ 1.5 ವರ್ಷ. ಅಲ್ಲಿ ಸ್ಟೇಜ್ ಮೇಲೆ ಅವ್ರುಗಳನ್ನ ನೋಡ್ಕೊಂಡು ನಾನು ಡ್ಯಾನ್ಸ್ ಮಾಡ್ತಿದ್ನಂತೆ ಸ್ಟೇಜ್ ಮೇಲೆ. ಸೊ ಈಗಲೂ ಅದ್ರ ಫೋಟೋ ಇದೆ ನನ್ನ ಹತ್ರ, ಸಣ್ಣ ವಯಸ್ಸಿನ ಮಗುದು, 1 ವರ್ಷದ ಮಗುದು. ಸೊ ಹಂಗಾಗಿ ನನ್ನ ಪಾದಾರ್ಪಣೆ ರಂಗಮಂಚಕ್ಕೆ 1.5 ವರ್ಷ ಇದ್ದಾಗ್ಲೇ ಆಯ್ತು ನನಗೆ. ಸೊ ಆಮೇಲೆ ಬೆಳಿತಾ ನಮ್ಮ ಅಪ್ಪಾಜಿ ನಿರ್ದೇಶನದಲ್ಲಿ ನಾಟಕ ಮಾಡ್ಕೊಂಡು ಹೋದೆ ನಾನು ಬಾಲನಟಿಯಾಗಿ. ಆಮೇಲೆ ಸಿನಿಮಾದಲ್ಲಿ ಎಂಟ್ರಿ ಆದೆ. ಸೊ ಹಿಂಗೆ ನನ್ನ ಜೀವನ ನಡ್ಕೊಂಡು ಹೋಯ್ತು ನನಗೆ. ಸೊ ನಾನು ಎಂಟ್ರಿ ಆಗಿದ್ದಾಗ ನನಗೆ 1.5 ವರ್ಷ. ಯಾವ ಸಿನಿಮಾಗಳು ಮಾಡಿದೀರಮ್ಮ? ಸಿನಿಮಾಗಳು ಅದು ಚೈಲ್ಡ್ ಆರ್ಟಿಸ್ಟ್ ಆಗಿ ಪರೋಪಕಾರಿ, ದೇವರ ಮಕ್ಕಳು, ಹಿಂದಿ ಮೂವಿ ನಯ ದುನಿಯಾ ನಯಲೋಗ್ ಅಂತ B.R. ಈಶ್ವರ್ ಅವರು ಡೈರೆಕ್ಟ್ ಮಾಡಿದ್ದು. ಆಮೇಲೆ ಸ್ವಯಂವರ. ಸೊ ಈ ತರ ಸುಮಾರು ಬಾಲನಟಿಯಾಗಿ ಮಾಡ್ಕೊಂಡ್ ಬಂದಿದ್ದೀನಿ. ಹೀರೋಯಿನ್ ಆಗಿ ಋಷ್ಯಶೃಂಗ, ಕಾಡು ಕುದುರೆ, ಅರಿವು. ಋಷ್ಯಶೃಂಗ V.R.K. ಪ್ರಸಾದ್ ಅವರು ಡೈರೆಕ್ಟ್ ಮಾಡಿದ್ರು. ಕಾಡು ಕುದುರೆ ಚಂದ್ರಶೇಖರ್ ಕಂಬಾರ್ರು, ಅರಿವು ಕಟ್ಟೆ ರಾಮಚಂದ್ರ ಅವರು ಡೈರೆಕ್ಟ್ ಮಾಡಿದ್ರು. ಸೊ ನನಗ ಅವಾಗಿನ್ನ ಫಸ್ಟ್ ಹೀರೋಯಿನ್ ಆದಾಗ ನಂಗಿನ್ನ 12 ವರ್ಷ. ಅವಾಗ ಹೀರೋಯಿನ್ ಆಗಿ ಹೌದು. ಬಟ್ ಅದಕ್ ಮುಂಚೆ ನಾವು ನಾಟಕಗಳು ಮಾಡ್ಕೊಂಡು ಹೋಗ್ತಾ ಇದ್ವಿ. ನನ್ನ ಮೊದಲನೇ ನಾಟಕ ಹೊಸ ಬಗೆಯ ಪಾಪ ಅಂದ್ಬಿಟ್ಟು ನಮ್ಮ ಅಪ್ಪಾಜಿ, ಅದೇ ಲವಕುಶ ಆದ್ಮೇಲೆ ಸಣ್ಣ ಪುಟ್ಟ ರೋಲ್ಗಳು ನಮ್ಮ ಕಂಪ್ನಿಲಿ ಮಾಡ್ತಾ ಇದ್ವಿ ನಾವು. ಬಟ್ ನನಗ್ ತಿಳಿದಿರಂಗೆ ನಮ್ಮ ಅಪ್ಪಾಜಿ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಅವ್ರು ಅಲ್ಲಿ ನಾಟಕಗಳು ಮಾಡಿಸ್ತಾ ಇದ್ದಾಗ ನಾವು ಅಲ್ಲಿ ನಮ್ಮ ಅಪ್ಪಾಜಿ ಜೊತೆ ನಾಟಕಗಳು ಮಾಡ್ತಾ ಇದ್ವಿ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ. ಆ ತರದಲ್ಲಿ ಹೊಸ ಬಗೆಯ ಪಾಪ, ಸರ್ವೇ ಜನ ಸುಖಿನೋ ಭವಂತು ಅನ್ನೋ ನಾಟಕಗಳೇ ಆಕ್ಟ್ ಮಾಡ್ಕೊಂಡ್ ಬಂದೆ. ಅದಾದ್ಮೇಲೆ ಬೆನಕಟ್ ರೂಪಕ್ಕೆ ಜಾಯ್ನ್ ಆದೆ, B.V. ಕಾರಂತರದ್ದು ರಂಗ ಸಂಪದಾಗ ಜಾಯ್ನ್ ಆದೆ. ಸೊ ಹಿಂಗೆ ನನ್ನ ನಾಟಕಗಳು ಮಾಡ್ಕೊಂಡ್ ಬಂದೆ. ಸೊ ನನ್ ಜೀವನ ಹಂಗೆ ನಡೀತಾ ಹೋಯ್ತು. ಯಾವ್ದಾದ್ರು ಒಂದು ನಾಟಕದ್ದು ನಮ್ಮ ವೀಕ್ಷಕರಿಗೋಸ್ಕರ ಡೈಲಾಗ? ನಾಟಕದ್ದು ಈಗ ಅಷ್ಟೊಂದು ನೆನಪಿರಲ್ಲ ನಂಗೆ. ಅದೇ ನಾವು ಅದು ಡೈಲಾಗ್ ನೋಡ್ಕೋಬೇಕು, ಜ್ಞಾಪಕ ಬರ್ಬೇಕಲ್ಲ. ಹಂಗೆಲ್ಲ ಈಗಂತೂ ಹಲವಾರು ಧಾರಾವಾಹಿಗಳು ಮಾಡ್ತಾ ಇದ್ದೀರಾ. ಅದ್ರಲ್ಲೂ ನಮ್ಮ ವೀಕ್ಷಕರು ನನ್ನನ್ನು ಒಬ್ರು ಕೇಳ್ತಾ ಇದ್ರೆ, ಯಾಕಂದ್ರೆ ನಾನು ನೀವು ಇರೋದನ್ನ ಜೊತೆಲಿ ಫೋಟೋ ಹಾಕಿರೋದ್ ನೋಡಿ
ಹೌದೋ ಎಲ್ಲವಂತ ಅದು ನಿಮ್ಮ ಬಾಯಿಲಿ ಒಂದು ಸಲ ಹೇಳಿ ಅದನ್ನ. ಖಂಡಿತ ಹೇಳ್ತೀನಿ, ಯಾಕಂದ್ರೆ ನನಗೆ ಇಷ್ಟವಾದ ಪಾತ್ರಗಳಲ್ಲಿ ಅದು ಒಂದು. ಯಾಕೆ ನನ್ಗೆ ಮಾಡ್ಕೊಂಡ್ ಬಂದಿದ್ದೀನಿ ಬೇರೆ ಬೇರೆ ನಾನ್ ಮಾಡಿರೋದೇ ಎಲ್ಲಾ ಬೇರೆ ಬೇರೆ ಪಾತ್ರಗಳೇ. ಅದು ಒಂದು ಇಷ್ಟವಾದ ಪಾತ್ರ ನನಗೆ. ಮತ್ತೆ ಆ ಅಮ್ಮನ್ ಹೊರೋದು ಅಂದ್ರೆ ಹುಡುಗಾಟ ಅಲ್ಲ, ಎಲ್ಲವ ದೇವಿನ ಹೊರೋದು ಅಂತಂದ್ರೆ. ಸೊ ಅದು ಖಂಡಿತ ಹೇಳ್ತೀನಿ ನಾನು, ಎಲ್ಲೋದ್ರು ಅದನ್ನ ಹೇಳೇ ಹೇಳ್ತೀನಿ ನಾನು. ಉಧೋ ಉಧೋ ಎಲ್ಲಮ್ಮ ಎಲ್ಲಮ್ಮ ತಾಯಿ ನಿನ್ ಹಾಲ್ಕುದೋ ಧೋ ಧೋ, ಪರಶುರಾಮ ನಿನ್ ಹಾಲ್ಕುದೋ ಧೋ ಧೋ, ಜೋಗುಳ ಬಾವಿ ಸತ್ಯವ್ವ ನಿನ್ ಹಾಲ್ಕುದೋ ಧೋ ಧೋ, ಉಧೋ ಧೋ ಎಲ್ಲಮ್ಮ. ನಿಜಕ್ಕೂ ನೀವ್ ಈ ಡೈಲಾಗ್ ಹೇಳ್ತಾ ಇದ್ರೆ ನನಗೆ ಇಲ್ಲಿ ಪಕ್ಕದಲ್ಲಿ ಕುತ್ಕೊಂಡ್ರೆ ಒಂಥರ ಮೈಯೆಲ್ಲ ನನಗೆ ನಿರ್ದೇಶಕ ಜಗದೀಶ್ ಆರೂರೇ ಕೇಳೋರು, ಅಮ್ಮ ನೀವು ಅಮ್ಮ ಏನಾದ್ರು ಮೈ ಮೇಲೆ ಬರ್ತಾರ ನಿಮ್ಗೆ? ಅಷ್ಟು ಪವರ್ಫುಲ್ ಆಗಿದೆ ಅದು. ಇಲ್ಲ, ಬಟ್ ಒಂದಂತೂ ನಿಜ, ನಾನು ಅಮ್ಮನ್ನ ಹೊರ್ತಿದಂಗೆನೆ ಆಟೋಮೆಟಿಕ್ ಆಗಿ ನನ್ನ ನಡಿಗೆ ಚೇಂಜ್ ಆಗೋದು, ನನ್ನ ವಾಯ್ಸ್ ಚೇಂಜ್ ಆಗೋದು, ನನ್ನ ಮುಖ ಲಕ್ಷಣಗಳೇ ಚೇಂಜ್ ಆಗ್ಬಿಡೋದು. ಆ ನಡಿಗೆನೂ ಅಷ್ಟೇ ಎಷ್ಟು ಚೇಂಜ್ ಆಗ್ಬಿಡೋದು ಅಂತಂದ್ರೆ ನನಗ್ ಗೊತ್ತಿಲ್ದಂಗೆ ಚೇಂಜ್ ಆಗೋದು. ಇವನ್ ವಾಯ್ಸು ಅಷ್ಟೇ ನನಗ್ ಗೊತ್ತಿಲ್ದಂಗೆ ಆಮೇಲೆ ನೋಟ ಆಗ್ಲಿ ಎಲ್ಲಾನು ಅಮ್ಮನ ಆಶೀರ್ವಾದ ಅಂತಾನೆ ಹೇಳ್ತೀನಿ ನಾನು. ಯಾಕಂದ್ರೆ ರೇಣುಕಾ ಅಮ್ಮನ ಹೊತ್ಕೊಳ್ಳೋದು ಅಂದ್ರೆ ಹುಡುಗಾಟ ಅಲ್ಲ, ಅದು ತುಂಬಾ ಒಂಥರ ಭಯ ಭಕ್ತಿ ಇರ್ಬೇಕು. ನಾನು ಅವಳಿಗೆ ನಮಸ್ಕಾರ ಮಾಡ್ದಲೆ ಅವಳನ್ನ ಹೊರ್ತಾನೇ ಇರ್ಲಿಲ್ಲ ನಾನು, ಅಷ್ಟು ಮಟ್ಟಿಗೆ ನಾನು ಅವಳದು. ಆಕ್ಚುಲಿ ನಂದು ಇದ್ದಿದೆ ಅದು ಒರಿಜಿನಲಿ ಮರಾಠಿ ಸೀರಿಯಲ್, ಅದು ತುಲಾ ಪಹತೆರೆ ಅಂತ. ಅದ್ರಲ್ಲಿ ಅವಳು ಅವಾಗ ಬಂದ್ ಹೋಗ್ತಾಳಷ್ಟೇ. ಬಟ್ ಇಲ್ಲಿ ನಂದು ಹೆಸರು ಹೆಂಗ್ ಫೇಮಸ್ ಆಯ್ತು ಅಂತಂದ್ರೆ ಕಡೀ ಎಪಿಸೋಡ್ ವರ್ಗೂ ಇದೀನಿ ನಾನು. ಅಂದ್ರೆ ಬಂದ್ ಹೋಗ್ತೀನಿ ಪರವಾಗಿಲ್ಲ, ಬಟ್ ನಾನು ಬಂದ್ ಹೋದ್ರೆ ಏನೋ ಒಂದು ವೈಬ್ಸ್. ಮತ್ತೆ ಎಷ್ಟು ಜನ ಗೊತ್ತಾಗೀತಾ ನನ್ಗೆ, ದಾರಿಲಿ ಹೋಗೋರೆಲ್ಲ ಬರೋದು ಕಾಲ್ ನಮಸ್ಕಾರ ಮಾಡೋದು. ಒಂದ್ಸತಿ ಏನಾಯ್ತು, ನಾವು ಸೌದತ್ತಿಗೆ ಶೂಟಿಂಗ್ ಅಂತ ಹೋಗಿದ್ದೀವಿ. ಅಲ್ಲಿ ಅದೇ ಜೋಗಳದ ಬಾವಿ ಸತ್ಯ ಅವರ ಅತ್ತೆ ದೇವಸ್ಥಾನದಲ್ಲಿ ನಾವು ಶೂಟಿಂಗ್ ಮಾಡ್ತಾ ಇದ್ದೇವೆ. ನಾನು ಕಾಸ್ಟ್ಯೂಮ್ ಹಾಕೊಂಡು ನಾನು ಏನ್ ಮಾಡ್ಬಿಟ್ಟಿದ್ದೆ, ಜಗಲಿ ಮೇಲೆ ಕೂಡಿಸ್ಬಿಟ್ಟಿದ್ರು ಅಲ್ಲಿ. ನಾನು ರೆಡಿ, ಇನ್ನ ಕರ್ದಿರ್ಲಿಲ್ಲ. ಅವತ್ತು ಹೋಳಿ ಹುಣ್ಣಿಮೆ, ಬರೋರು ಹೋಗೋರೆಲ್ಲ ಬರೋದು, ದಕ್ಷಿಣ ಇಡೋದು, ನಮಸ್ಕಾರ ಮಾಡೋದು. ನನಗೆ ಏನ್ ಆಮೇಲೆ ಅವ್ರಿಗೆ ಹೇಳ್ಬಿಟ್ಟೆ, ನೋಡ್ರಪ್ಪ ದಕ್ಷಿಣೆನ ಉಂಡಿಗೆ ಹಾಕಿ ನಮಸ್ಕಾರ ಮಾಡ್ಕೊಂಡೋಗಿ ಅಂತ ಅಂದ್ಬಿಟ್ಟು. ದೇವರ ಪ್ರತಿರೂಪ ಅಂತ ನಂಬಿದ್ದಾರೆ. ಖಂಡಿತ. ಎಷ್ಟು ಈಗಲೂ ನಾನು ರೋಡಲ್ಲಿ ಹೋಗ್ತಾ ಇದ್ರೆ ಬಂದು ನಿಲ್ಸ್ಬಿಟ್ಟು ನಮಸ್ಕಾರ ಮಾಡ್ತಾರೆ ಈಗಲೂ. ಸೊ ಅದೊಂದು ನನ್ಗೊಂಥರ ಜೀವ ಕೊಟ್ಟ ಪಾತ್ರ ಅದು. ನಾನು ಅದಕ್ಕೆ ಥ್ಯಾಂಕ್ಸ್ ಟು ಜಗದೀಶ್ ಆರೂರು. ಯಾಕಂದ್ರೆ ಎಷ್ಟೋ ಜನನ ಆಡಿಷನ್ ಮಾಡಿ, ಆಮೇಲೆ ಫೈನಲ್ ಆಗಿ 10 ಜನನ ಆಡಿಷನ್ ಮಾಡಿ, ಆಮೇಲೆ 2 ಆಡಿಷನ್ ಮಾಡಿ, ಆಮೇಲೆ ನಾನು ಕಷ್ಟ ಆಗಿರೋದು ಅದು. ಸೊ ಅದು ನಿಜವಾಗ್ಲೂ ದೇವಿ ಕೃಪೆ. ಆಮೇಲೆ ಥ್ಯಾಂಕ್ಸ್ ಟು ಜಗದೀಶ್ ಆರೂರ್ ಮತ್ತೆ ಜಿ ಅವರು. ಯಾಕಂದ್ರೆ ನಾನೇ ಮಾಡ್ಬೇಕು ಅಂತ ಹೇಳಿ ಅವರು ಮಾಡ್ಸಿರೋದ್ರಿಂದ ನಾನು ಥ್ಯಾಂಕ್ಸ್ ಟು ಅವರು ಚಾನಲ್ಗೆ ಮತ್ತೆ ಜಗದೀಶ್ ಆರೂರ್ಗೆ. ಇಷ್ಟೊಂದು ನೀವು 1 ವರ್ಷದಿಂದ ಪಾತ್ರಗಳನ್ನ ಮಾಡ್ಕೊಂತ ಬಂದಿದ್ದೀರಾ. ಹೌದು, ಇಂತ ಒಬ್ರ ಜೊತೆ ನಾನು ಪಾತ್ರ ಮಾಡ್ಬೇಕಿತ್ತು ಅಂತ ಯಾವತ್ತಾದ್ರೂ ಅನ್ಸಿದ್ದು ಉಂಟಾ ನಿಮ್ಗೆ?